ನವರಾತ್ರಿಯ ಸಮಯ ಎಂದ್ರೆ ಗೊಂಬೆಗಳ ದಸರಾ ಆಚರಣೆಯಲ್ಲಿ ಗೊಂಬೆ ಹಬ್ಬ. ಈ ಹಬ್ಬವನ್ನು ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದೀವಿ. ಹೀಗೆ ಪೂಜೆ ಮಾಡಿ ಆರತಿಯನ್ನು ಮಾಡ್ತೀವಿ. ಮತ್ತು ನಮ್ಮ ಮನೇಲಿ ಪ್ರತಿ ವರ್ಷವೂ ಒಂದೊಂದು ಹೊಸ ಹೊಸ ರೀತಿಯ ಬೊಂಬೆಗಳನ್ನು ತರಬೇಕು ಅನ್ನೋ ಒಂದು ಆಸಕ್ತಿ. ಅದೇ ರೀತಿ ಈ ವರ್ಷ, ಆಮೇಲೆ ನೆಕ್ಸ್ಟ್ ವರ್ಷ ನವದುರ್ಗಿಯರನ್ನು, ಅಷ್ಟಲಕ್ಷ್ಮಿಯರನ್ನು, ಆಮೇಲೆ ಈ ವರ್ಷ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಬೊಂಬೆಗಳನ್ನು ತಗೊಂಡು ಬಂದ್ವಿ. ಆ ಬೊಂಬೆಗಳಲ್ಲಿ ಇಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ಭರತ ರಾಮಚಂದ್ರನಲ್ಲಿ ವನವಾಸಕ್ಕೆ ಹೊರಟಾಗ ಚಿತ್ರಕೂಟದಲ್ಲಿ ಇದನ್ನು ರಾಮನ ಪಾದವನ್ನು ಎತ್ಕೊಂಡು ಬಂದು ಸಾಮ್ರಾಜ್ಯ ಆಳ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಬಂದಿದ್ದ. ದೇವಿ 9 ನವದುರ್ಗೆಯರಲ್ಲಿ ಸರಸ್ವತಿ ಕೂಡ ಅವತಾರನೂ ಒಂದು. ಇದರಿಂದ ನಾವು ನವರಾತ್ರಿಯಲ್ಲಿ ಸರಸ್ವತಿಯ ಪೂಜೆಯನ್ನು ಮಾಡ್ತೀವಿ. ಬಟ್ ನೆಕ್ಸ್ಟು ಅಷ್ಟಮಿ ದಿವಸ, ದುರ್ಗಾಷ್ಟಮಿ ದಿವಸ ಇವುಗಳನ್ನೆಲ್ಲ ನಮ್ಮ ಮನೇಲಿಟ್ಟು ಇದೆ, ಅವನ್ನ ಇಟ್ಟು ಪೂಜೆ ಮಾಡ್ತೀವಿ. ನೆಕ್ಸ್ಟ್ ವಿಜಯದಶಮಿ ದಿವಸ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡ್ಕೊಂಡು ಬಂದು ಬನ್ನಿ ಸೊಪ್ಪನ್ನು ನಾವು ಮನೆಯಲ್ಲಿ ತಂದಿಟ್ಟು ಅದನ್ನು ದೇವಿಗೆ ಎಲ್ಲ ಮನೆಯಲ್ಲಿಟ್ಟು ಪೂಜೆ ಮಾಡಿ ಸಂಜೆ ಬನ್ನಿ ಮುಡ್ಲಿಕ್ಕೆ ಹೋಗೋದು. ಈ ನವರಾತ್ರಿಯ ಇದಿಷ್ಟು ಒಂದು ಸಂಪ್ರದಾಯವನ್ನು ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ.